ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ವ್ಯಕ್ತಿಗೆ ನೀವು ಕಾಯೋದು ಸರಿನಾ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಯಾರೋ ವ್ಯಕ್ತಿಗೆ ಕಾಯ್ತಾ ಇದ್ದೀರಾ, ಅವ್ರು ನಿಮ್ಮಿಂದ ದೂರ ಹೋಗಿದರೆ ಸರಿ. ಏನೋ ಕನ್ಫ್ಯೂಷನ್ಸ್ ಇದೆ ನಿಮಗೆ. ಒಂದೊಂದು ಸಾರಿ ಮನಸ್ಸು ಮತ್ತೆ ಬರ್ತಾರೆ ಅವರು ಅಂತ ಅನಿಸುತ್ತೆ, ಅದು ಮತ್ತೆ ಬರೋದೇ ಇಲ್ವಾ ಹಾಗೂ ಅನಿಸುತ್ತೆ. ಇದೇ ವಿಷಯಕ್ಕೆ ನೀವು ತುಂಬ ಯೋಚಿಸ್ತೀರಾ ಅನ್ನೋದಿದೆ. ಅವ್ರು ಮತ್ತೆ ಬರ್ತಾರಾ ಅಂತ ಯೋಚನೆ ಮಾಡೋರು ನೀವಾಗಿದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಈಗ ಏನು ಬರುತ್ತೆ ಕಾರ್ಡು ನೋಡೋಣ. ಟೆಂಪ್ಟೇಷನ್ ಬರ್ತಾ ಇದೆ, ಮತ್ತೊಂದು ಮ್ಯೂಸಿಕ್ ಬರ್ತಾ ಇದೆ, ಇಲ್ಲೊಂದು ಮಾಡ್ರೇಷನ್, ಇಲ್ಲೊಂದು ಹೋಪ್ ಇದೆ. ನೋಡಿ, ಕಾಯ್ತಾ ಇದ್ದೀರಾ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆಸೆ ಇದೆ, ಅವ್ರು ಖಂಡಿತ ಬರ್ತಾರೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಲ್ಲಿ ಬಣ್ಣ ಬಣ್ಣದ ಕನಸುಗಳಿದೆ. ಆದಷ್ಟು ಮನಸ್ಸು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತೆ. ಅವರ ಮೆಸೇಜ್ಗೋಸ್ಕರ, ಅವ್ರ ಕಾಲ್ಗೋಸ್ಕರ ನೀವು ಕಾಯೋದಿದೆ. ಹಿಂದೆ ಕಳೆದ ಸಂತೋಷದ ದಿನಗಳು ನೆನಪಾಗುತ್ತೆ, ಅವ್ರು ಮಾಡಿದ ಪ್ರಾಮಿಸ್ಗಳು ನೆನಪಾಗುತ್ತೆ. ಹಾಗಾಗಿ ಅವ್ರು ಖಂಡಿತ ಬರ್ತಾರೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು ಟೆಂಪ್ಟೇಷನ್ ಇತ್ತು, ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಏನೋ ಅಟ್ರಾಕ್ಷನ್ ಇತ್ತು. ಇಬ್ಬರಲ್ಲೂ ಫ್ರೆಂಡ್ಶಿಪ್ ಬೆಳೆದಿದೆ. ಶುರುವಿನಲ್ಲಿ ಮಾಡ್ರೇಷನ್ ಇತ್ತು, ಅಂದರೆ ಏನೋ ಸಾಧಾರಣವಾಗಿ ನಡೀತಾ ಇತ್ತು. ಅಲ್ಲೊಂದು ಟೆಂಪ್ಟೇಷನ್ ಇದ್ದಿದ್ದರಿಂದ ಅವ್ರಿಗೆ ಅಂಥ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರಲಿಲ್ಲ. ಏನೋ ನಿಮ್ಮನ್ನು ನೋಡಿದ ತಕ್ಷಣ ನೀವು ಇಷ್ಟ ಆಗಿದ್ರಿ, ಯಾವುದೋ ನಿಮ್ಮ ಸ್ವಭಾವ ಅವ್ರಿಗೆ ಇಷ್ಟ ಆಗಿತ್ತು. ಹಾಗಿರೋದ್ರಿಂದ ನಿಮ್ಮ ಹಿಂದೆ ಬಿದ್ದಿದ್ರು. ಯಾವುದೋ ಕಾರಣದಿಂದ ಈಗ ದೂರ ಆಗಿದ್ದಾರೆ, ಅಥವಾ ನೀವು ಅವರನ್ನು ಕಮಿಟ್ಮೆಂಟ್ ಕೇಳಿರಬಹುದು. ಅದಕ್ಕೆ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ರೂ ಆಗಾಗ ನಿಮ್ಮ ನೆನಪಾಗ್ತಾ ಇರುತ್ತೆ. ಯಾವುದೋ ಹಾಡುಗಳು, ಮ್ಯೂಸಿಕ್ ಕೇಳಿದಾಗ ನಿಮ್ಮ ನೆನಪಾಗುತ್ತೆ. ಈ ವ್ಯಕ್ತಿ ಒಂದು ಮ್ಯೂಸಿಕ್ ಲವರ್ ಅನ್ನಿಸ್ತಾ ಇದೆ. ಮೊದಲು ಸೀರಿಯಸ್ನೆಸ್ ಇಲ್ದಿದ್ರೂ ಈಗೇನೋ ಅಟ್ಯಾಚ್ಮೆಂಟ್ ಬೆಳೆದಿದೆ ಅನ್ನಿಸ್ತಾ ಇದೆ. ಯಾಕೋ ನಿಮ್ಮ ನೆನಪಾಗ್ತಾ ಇದೆ. ಮುಂದೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ನೀವು ಅವ್ರಿಗೆ ಕಾಯೋದು ಸರಿನಾ ಕೇಳೋಣ. ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಏನು ಬರುತ್ತೆ? ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಯಾಕೆ ಅವರು ನಿಮ್ಮಿಂದ ದೂರ ಆದರು? ಅಲ್ಲಿ ಏನು ಕಾರಣಗಳಿದೆ? ನಿಮ್ಮನ್ನು ಚೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ, ಅಥವಾ ಮತ್ತೆ ವಾಪಸ್ ಆಗ್ತಾರಾ ನಿಮ್ಮ ಲೈಫ್ಗೆ? ಇಲ್ಲೊಂದು 3 ಆಫ್ ಕಾಯಿನ್ಸ್ ಬರ್ತಾ ಇದೆ. ಇಬ್ಬರಲ್ಲೂ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಬೆಳೆದಿತ್ತು, ಆದರೆ ಇಲ್ಲಿ ಯಾವುದೋ 3ನೇ ವ್ಯಕ್ತಿ ಇದ್ದಾರೆ ಅನ್ನೋದು ಬರ್ತಾ ಇದೆ. ಕೆಲವ್ರಿಗೆ ಮದುವೆ ಆಗಿರಬಹುದು, ಅಥವಾ ಇನ್ನು ಕೆಲವ್ರಿಗೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ, ಅಥವಾ ಇನ್ನೇನೋ ಜಾಬ್ ಇಶ್ಯೂಸು, ಫೈನಾನ್ಷಿಯಲ್ ಇಶ್ಯೂಸು, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಇರಬಹುದು. ಹಾಗಿರೋದ್ರಿಂದ ಈ ಫ್ರೆಂಡ್ಶಿಪ್ ವೀಕ್ ಆಗಿದೆ ಅನ್ನೋದು ಬರ್ತಾ ಇದೆ. ದಿನ ಕಳೆದ ಹಾಗೆ ಸ್ಲೋ ಆಗಿ ಹಾಗೆ ನಿಂತು ಹೋಗಿದೆ ಅನ್ನೋದಿದೆ. ತುಂಬ ದಿನದಿಂದ ನೀವು ಕಾಯ್ತಾ ಇದ್ದೀರಾ ಆ ವ್ಯಕ್ತಿಗೋಸ್ಕರ. ಅವ್ರು ಆ ಥರ ಮಾಡೋರಲ್ಲ, ಖಂಡಿತ ಬರ್ತಾರೆ ಹಾಗೆ ನಿಮ್ಮ ಮನಸ್ಸು ಹೇಳ್ತಾ ಇದೆ. ಈ ವ್ಯಕ್ತಿ ಎಷ್ಟು ಇಮೋಷ್ನಲ್ ಆಗಿದ್ದಾರೋ ಅಷ್ಟೇ ಪ್ರಾಕ್ಟಿಕಲ್ ಆಗಿದ್ದಾರೆ ಅನ್ನೋದಿದೆ. ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ. ನೀವು ಅವರ ವೀಕ್ನೆಸ್ಸು ಅನ್ನೋದಿದೆ. ಆ ಪರಿಸ್ಥಿತಿನಲ್ಲಿ ನಿಮಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದರು, ನಿಮಗೆ ತುಂಬ ಪ್ರಾಮಿಸ್ ಮಾಡಿದ್ರು ಅನ್ನೋದು ಇದೆ. ಹಾಗೆಲ್ಲ ನೀವೇ ಅವ್ರ ಪ್ರಪಂಚ ಆಗಿದ್ರಿ. ನಿಮ್ಗೇನು ಬೇಕೋ ಅದನ್ನು ಕೊಡಿಸ್ತಾ ಇದ್ರು. ನಿಮ್ಮ ಮೇಲೆ ತುಂಬ ಕೇರಿಂಗ್ ಭಾವನೆ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಏನೋ ಹೇಳಿದೆ ನಿಮ್ಮಿಂದ ಮಾಯ ಆಗಿದ್ದಾರೆ ಅನ್ನೋದಿದೆ. ಇಲ್ಲಿ ಸಿಂಹರಾಶಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಹಾಗೆ ಮೇಷರಾಶಿ, ಧನುರಾಶಿ ಇದೆ. ನಿಮಗೆ ಕೊಟ್ಟಿರೋ ಮಾತು ನೆನಪಿದೆ ಅವ್ರಿಗೆ. ಆದರೆ ಈ ಪರಿಸ್ಥಿತಿನಲ್ಲಿ ಅವ್ರು ಯಾಕೋ ಮೌನವಾಗಿದ್ದಾರೆ. ನಿಮ್ಮನ್ನು ಭೇಟಿ ಮಾಡಬೇಕು, ಅವ್ರ ಪರಿಸ್ಥಿತಿ ಹೇಳ್ಕೋಬೇಕು ಅನ್ನೋದಿದೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. ಇಲ್ಲಿ 5 ಆಫ್ ಸಾರ್ಟ್ಸ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ,
7 ಆಫ್ ಕಪ್ಸ್, 8 ಆಫ್ ವ್ಯಾಂಡ್ಸ್, ಇಲ್ಲೊಂದು ಎಂಪರರ್ ಕಾರ್ಡ್ ಬರ್ತಾ ಇದೆ, ಇಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ನಿಮ್ಗವ್ರು ಪ್ರಾಮಿಸ್ ಮಾಡಿದ್ರು, ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ, ಅದು ಈ ವ್ಯಕ್ತಿ ಜೊತೆ. ಇವ್ರ ಮೇಲೆ ತುಂಬ ಕನಸುಗಳು ಇಟ್ಕೊಂಡಿದ್ರಿ ನೀವು. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ತುಂಬ ದಿನದಿಂದ ಅವ್ರು ಮೌನವಾಗಿರೋದು ನೋಡಿ ನಿಮಗೆ ಸಿಟ್ಟು ಬರ್ತಾ ಇದೆ. ಜನ ಹೀಗೂ ಇರ್ತಾರಾ ಹಾಗೆ ನೀವು ಯೋಚನೆ ಮಾಡೋದಿದೆ. ನಾನು ಮೋಸ ಹೋಗಿದ್ದೀನಿ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಖಂಡಿತ ಬರ್ತಾರೆ ಅನ್ನೋದು ಇದೆ. ದಿನ ಅವ್ರಿಗೆ ಕಾಯೋದೇ ಆಗಿದೆ. ನಿಮ್ಮ ಕನಸಲ್ಲೂ ಸಹಿತ ಅವರೇ ಬರ್ತಾರೆ. ಯಾಕೆಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವಾಗಲೂ ಅವ್ರ ನೆನಪುಗಳಿರುತ್ತೆ. ನೀವೊಂದು ತಾಳ್ಮೆ ಇರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಇಲ್ಲಿ ಕೆಲವರು ವಯಸ್ಸಲ್ಲಿ ಅವ್ರಿಗಿಂತ ದೊಡ್ಡವರು ಇದ್ದೀರಾ ನೀವು. ಆದರೆ ಈಗ ಅವರು ನಿಮ್ಮಿಂದ ದೂರ ಆಗಿರೋದು ನಿಮ್ಗೆ ಆತಂಕ ಇದೆ. ಯಾರ ಹತ್ರ ಹೇಳ್ಕೊಳ್ಳೋದು ಹಾಗನ್ನಿಸ್ತಾ ಇದೆ ನಿಮಗೆ. ಆದರೆ ಯಾರ ಹತ್ರ ಹೇಳೋದು ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಯಾವುದ್ರಲ್ಲೂ ಅಂಥ ಉತ್ಸಾಹ ಇಲ್ಲ. ಇದರ ಪರಿಣಾಮವಾಗಿ ನಿಮ್ಮ ಹೆಲ್ತು ಅಷ್ಟೊಂದೀಗ ಸರಿಯಾಗಿಲ್ಲ ಅನ್ನೋದಿದೆ. ಒಂದು ಸರಿ ಅವ್ರು ಕಾಲ್ ಮಾಡಿದರೆ ಸಾಕು, ಒಂದು ಸರಿ ಮಾತಾಡಿಸಿದ್ರೆ ಸಾಕು, ಹಾಗೆ ನಿಮ್ಮ ಮನಸ್ಸು ಕಾಯ್ತಾ ಇದೆ ಅವ್ರಿಗೋಸ್ಕರ. ಅದಕ್ಕೆ ಇಲ್ಲಿಂದ ಏನು ಕಾರ್ಡ್ ಬರುತ್ತೆ, ಕೆಲವು ಕಾರ್ಡ್ಸ್ ನೋಡೋಣ. ಯೂನಿವರ್ಸಿಂದ ನಿಮಗೆ ಏನು ಬರುತ್ತೆ. ಕಂಪ್ಯಾರಿಸನ್ ಬರ್ತಾ ಇದೆ, ಮತ್ತೊಂದು ಲೆಟ್ಟಿಂಗ್ ಗೋ, ಇನ್ನೊಂದು ಕ್ರಿಯೇಟಿವಿಟಿ, ಇಲ್ಲೊಂದು ಗಿಲ್ಟ್ ಬರ್ತಾ ಇದೆ, ಹಾಗೆ ಕರೇಜ್, ಇಲ್ಲಿ ಪೇಷನ್ಸ್ ಇದೆ. ಯೂನಿವರ್ಸಿಂದ ನಿಮಗೆ ಪೇಷನ್ಸ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಸ್ವಲ್ಪ ಕಾಲ ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ. ಎಲ್ಲರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ. ಒಂದಲ್ಲ ಒಂದಿನ ಅವರು ನಿಮ್ಮನ್ನು ಭೇಟಿ ಮಾಡ್ತಾರೆ ಅನ್ನೋದಿದೆ. ಆದರೆ ಈ ಟೈಮಲ್ಲಿ ಅವ್ರು ಯಾವುದೋ ಹೀಲಿಂಗ್ ಪ್ರೊಸೆಸ್ನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ತುಂಬ ಸಂತೋಷ ಇತ್ತು, ಏನೋ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಈಗೇನೋ ಲೈಫಲ್ಲಿ ಚಾಲೆಂಜಸ್ ಇದೆ. ಒಂದೊಂದ್ಸರಿ ಜೀವನದ ಕಷ್ಟಗಳನ್ನ ಮರೆಯೋಕ್ಕೋಸ್ಕರ ಯಾರ್ದೋ ಫ್ರೆಂಡ್ಶಿಪ್ ಬೆಳೆಯುತ್ತೆ, ಅಲ್ಲಿ ಸಂತೋಷ ಇರುತ್ತೆ. ಆದರೆ ಅದನ್ನು ಹೆಚ್ಚು ಮುಂದುವರ್ಸೋಕ್ಕಾಗಲ್ಲ. ಆದರೆ ಆ ನೆನಪುಗಳು ಆಗಾಗ ಸಂತೋಷ ಕೊಡುತ್ತೆ. ಇಲ್ಲಿ ಕೆಲವು ನೆಗೆಟಿವಿಟಿಗಳನ್ನ ನೀವು ಲೆಟ್ ಗೋ ಮಾಡ್ಕೋಬೇಕಾಗತ್ತೆ. ಅವ್ರು ಬರೋದೇ ಇಲ್ಲ, ನಾನು ಎಷ್ಟು ದಿನ ಹೀಗೆ ಕಾಯೋದು, ಆ ನೆಗೆಟಿವ್ ಮಾತುಗಳನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಧೈರ್ಯ ತಗೊಳ್ಳಿ ಅನ್ನೋದು ಬರ್ತಾ ಇದೆ. ಇಲ್ಲಿ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗತ್ತೆ ಒಂದೊಂದು ಸರಿ. ಹೌದು, ನನ್ನ ಲೈಫಲ್ಲಿ ಅವ್ರು ಬರಬೇಕು ಅಂತ ಇದ್ದರೆ ಖಂಡಿತ ಬರ್ತಾರೆ. ಹಾಗೆ ನೀವು ಅಂದ್ಕೊಂಡಾಗ ಮುಂದೆ ಎಲ್ಲ ಚೆನ್ನಾಗಾಗ್ತಾ ಹೋಗುತ್ತೆ. ಅಲ್ಲೊಂದು ಸಂತೋಷ ಇರುತ್ತೆ, ಬೆಳಕಿರುತ್ತೆ. ಆ ಸಂತೋಷದ ದಿನಗಳನ್ನ ನೆನಪು ಮಾಡಿಕೊಂಡು ತಾಳ್ಮೆಯಿಂದ ಇರಿ. ನೆಗೆಟಿವಿಟಿಗಳನ್ನ ಲೆಟ್ ಗೋ ಮಾಡಿ. ಮುಂದೆ ಏನಾಗುತ್ತೆ ಏಂಜಲ್ಸ್ನ ಕೇಳೋಣ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ನಿಮಗೆ ಏನು ಮೆಸೇಜ್ಗಳು ಕಾದಿದೆ ನೋಡೋಣ. ಇಲ್ಲೊಂದು ಪ್ಯೂರಿಟಿ, ಮತ್ತೊಂದು ಇನ್ನರ್ ಚೈಲ್ಡ್, ಮತ್ತೊಂದು ಮೋಟಿವೇಶನ್, ಹಾಗೆ ಫ್ರೆಂಡ್ಶಿಪ್, ಮತ್ತೊಂದು ಗೋ ಔಟ್ಸೈಡ್. ಇಲ್ಲಿ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ. ಈ ಕನೆಕ್ಷನ್ಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ಆ ಶಿವನ ಆರಾಧನೆ ಮಾಡಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ನಿಮ್ಮ ಕೆಲಸಗಳೂ ಆಗುತ್ತೆ. ಹಾಗೆ ಇಲ್ಲಿ ಏಂಜಲ್ಸಿಂದ ನಿಮಗೆ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ. ನಿಮ್ಮದೊಂದು ನಿಜವಾದ ಪ್ರೀತಿ ಹಾಗನ್ನಿಸ್ತಾ ಇದೆ. ಇಲ್ಲಿ ನೀವು ಅವರಿಂದ ಏನೂ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಒಳ್ಳೆ ಪ್ರೀತಿ, ಒಳ್ಳೆ ಮಾತುಗಳು, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅವ್ರ ಕಡೆಯಿಂದ. ಅವ್ರು ನಿಮ್ಮ ಮೋಟಿವೇಶನ್ ಆಗಿದ್ದರು. ಆ ಟೈಮ್ ಬಂದಾಗ ಖಂಡಿತ ಇವೆಲ್ಲ ತಾನಾಗಿ ನಡೆಯುತ್ತೆ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇರೋದ್ರಿಂದ ನೀವು ಕಾಯ್ತಾ ಇರೋದು ವ್ಯರ್ಥ ಆಗಲ್ಲ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.